ಮಲೆನಾಡಿನ ಹೃದಯದಲ್ಲಿ ಮೋಡಗಳು ಗುಡ್ಡಗಳನ್ನು ಮುತ್ತಿಕ್ಕುವಲ್ಲಿ, ಮಳೆ ಎಲೆಗಳ ಮೇಲೆ ಕವನ ಬರೆಯುವಲ್ಲಿ ಅಲ್ಲಿದೆ ಒಂದು ಚಿಕ್ಕ ಗ್ರಾಮ ಕೊಟ್ಟಿಗೆಹಾರ. ಇದು ಕೇವಲ ಮಂಜು ಮುಸ್ಕಿದ ಕಾಡುಗಳು, ಅಂಕುಡೊಂಕಾದ ರಸ್ತೆಗಳಿಗೆ ಮಾತ್ರ ಹೆಸರುವಾಸಿಯಲ್ಲ, ಒಂದು ಸರಳ ಮಾಂತ್ರಿಕ ವಸ್ತುವಿಗೂ ಹೆಸರುವಾಸಿ. ಅದೇ ಪೌರಾಣಿಕ ನೀರ್ದೋಸೆ. ನುಡಿಯಂತೆ ಹಗುರ, ಪ್ರೇಮಿಯ ಸ್ಪರ್ಶದಂತೆ ಮೃದು. ಈ ದೋಸೆ ಕಣಿವೆಗಳಲ್ಲಿ ಮಂಜು ಕರಗುವಂತೆ ನಾಲಿಗೆಯಲ್ಲಿ ಕರಗುತ್ತದೆ. ಮತ್ತು ಪ್ರಯಾಣಿಕರು ಅದೆಷ್ಟೋ ಮೈಲಿಗಳಿಂದ ಬರುತ್ತಿದ್ದರು, ಐಶ್ವರ್ಯಕ್ಕಾಗಲ್ಲ, ಈ ತಟ್ಟೆಯ ಉಷ್ಣತೆ ಮತ್ತು ನೆನಪಿಗಾಗಿ. ಪ್ರತಿ ಮಳೆಗಾಲದಲ್ಲೂ ಅವರು ಮರಳುತ್ತಿದ್ದರು, ಅನಾಯ ಮತ್ತು ರಿಷಿ. ಬೆಂಗಳೂರಿನಿಂದ ಕೊಟ್ಟಿಗೆಹಾರಕ್ಕೆ ಮೋಡಗಳನ್ನು ಮತ್ತು ಚಟ್ನಿಯನ್ನು ಬೆನ್ನಟ್ಟಿ. ಅವರು ಇದನ್ನು ತಮ್ಮ ದೋಸೆ ಡೇಟ್ ಎಂದು ಕರೆಯುತ್ತಿದ್ದರು. ನೀರ್ದೋಸೆಯ ರುಚಿ ಅಕ್ಕಿಯಲ್ಲಿ ಮಾತ್ರವಲ್ಲ, ಮಳೆಯಲ್ಲಿ, ತಣ್ಣನೆಯ ಗಾಳಿಯಲ್ಲಿ ಮತ್ತು ಅವರು ಹಂಚಿಕೊಂಡ ನಿಶ್ಶಬ್ದ ನಗುವಿನಲ್ಲಿ ಅಡಗಿದೆ ಎಂದು ಅವರು ನಂಬಿದ್ದರು. ವರ್ಷಗಳು ಉರುಳಿದವು, ರಸ್ತೆಗಳು ಬದಲಾದವು, ಆದರೆ ದೋಸೆ ಇಂದಿಗೂ ಅದೇ, ಮೃದು, ಪ್ರಾಮಾಣಿಕ, ಶಾಶ್ವತ. ಮತ್ತು ಅವರ ಪ್ರೀತಿಯೂ ಅಷ್ಟೇ, ಚಟ್ನಿಯೊಂದಿಗೆ ಸುವಾಸಿತ, ನೆನಪುಗಳಲ್ಲಿ ಮುಳುಗಿದ. ಕೊಟ್ಟಿಗೆಹಾರ ಬರೀ ಆಹಾರವನ್ನು ಬಡಿಸುವುದಿಲ್ಲ, ಭಾವನೆಗಳನ್ನು ಬಡಿಸುತ್ತದೆ. ಮತ್ತು ನೀರ್ದೋಸೆಯ ಪ್ರತಿ ತುತ್ತಿನಲ್ಲಿ ಯಾರೋ ತಮ್ಮ ಹಳೆಯ ಪ್ರೀತಿಯನ್ನು ಮತ್ತೆ ಕಂಡುಕೊಳ್ಳುತ್ತಾರೆ.